ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಎಚ್ಡಿಕೆ ವರ್ಸಸ್ ಡಿಕೆ ಶಿವಕುಮಾರ್ ಫೈಟ್ ಜೋರಾಗ್ತಾ ಇದೆ. ಕುಮಾರಸ್ವಾಮಿ ವರ್ಸಸ್ ಶಿವಕುಮಾರ್ ನಡುವೆ ನಡೀತಾ ಇರುವಂತ ಈ ಫೈಟ್ ಎಲ್ಲಿಗೆ ಬಂದು ತಲುಪ್ತಾ ಇದೆ, ಈ ಫೈಟ್ ಯಾಕೆ ಶುರುವಾಯಿತು ಅನ್ನುವಂಥದ್ದನ್ನ ನೋಡೋಣ. ಸೊ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಜೈಲು ಫೈಟ್ ಜೋರಾಗಿದೆ. ಡಿಕೆ ಶಿವಕುಮಾರ್ ಜೈಲಿಗೆ ಹೋಗೋದು ದಿನ ಬರುತ್ತೆ ಅಂತ ಕುಮಾರಸ್ವಾಮಿ ಅವರು ಆಡಿದಂತ ಮಾತು. ಸೊ ಕುಮಾರಸ್ವಾಮಿ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನನ್ನನ್ನ ಜೈಲಿಗೆ ಕಳುಹಿಸೋಕೆ ಎಚ್.ಡಿ.ಕೆ ಪ್ಲಾನ್ ಮಾಡಿದ್ದಾರೆ, ಎಲ್ಲದಕ್ಕೂ ಶೀಘ್ರ ಉತ್ತರವನ್ನ ಕೊಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರೋದು. ಕೇಂದ್ರ ಸಚಿವ ಎಚ್.ಡಿ.ಕೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಟಾಕ್ ಫೈಟ್ ಜೋರಾಗ್ತಾ ಇದೆ, ಅದು ಜೈಲಿನ ವಿಚಾರದಲ್ಲಿ. ಕುಮಾರಸ್ವಾಮಿ ಕುಟುಂಬದ ಭಂಡಾರ ನನ್ನ ಬಳಿ ಇದೆ, ಯಾರ್ಯಾರದ್ದು ಏನೇನು ಅಂತ ಗೊತ್ತಿದೆ. ನಾನು ಬಹಿರಂಗ ಚರ್ಚೆಗೆ ಹಿಂದೆ ಆಹ್ವಾನವನ್ನ ಕೊಟ್ಟಿದ್ದೆ, ನಾನು ಪಲಾಯನವಾದಿ ಅಲ್ಲ ಅನ್ನುವಂಥದ್ದನ್ನ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ. ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತೀನಿ ಅಂತ. ಸೊ ಕುಮಾರಸ್ವಾಮಿ ಕುಟುಂಬದ ಭಂಡಾರ ನನ್ನಲ್ಲಿದೆ, ಬಹಳ ಇಂಪಾರ್ಟೆಂಟ್, ಕುಟುಂಬದ ಭಂಡಾರ ನನ್ನಲ್ಲಿದೆ ಅಂತ ಹೇಳಿ. ಸೊ ಯಾರ್ಯಾರ ವಿಚಾರಗಳು ಡಿಕೆ ಶಿವಕುಮಾರ್ ಬಳಿ ಇದೆಯೋ ಗೊತ್ತಿಲ್ಲಪ್ಪ. ಭೂಮಿಯನ್ನ ನಮ್ಮ ರೈತರಿಂದ ವಶಪಡಿಸ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ಬಿಡಲ್ಲ ಅಂತಕ್ಕಂಥದ್ದು ಏನ್ ಹೇಳಿದ್ದಾನೆ, ಅದಕ್ಕೆ ನನ್ನ ಬೆಂಬಲವೂ ಇದೆ. ನಾನು ಸಹ ನಿಮ್ಮ ಜೊತೆ ಬೆಂಗಳೂರಿಗೆ ಪಾದಯಾತ್ರೆ ಹೋಗಬೇಕಂತ ಅನಿವಾರ್ಯತೆ ಬಂದ್ರೆ ನಾನೇ ನಿಮ್ ಜೊತೆ ಭಾಗವಹಿಸಿದ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ರೈತರಿಗೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ರಲ್ಲಿ ಎಲ್ಲಾದ್ರೂ ಒಂದು ಸಣ್ಣ ಲೋಪಕ್ಕೆ ನೀವೇನಾದ್ರೂ ಎಡೆ ಮಾಡಿಕೊಟ್ರೆ ಖುದ್ದು ನಾನೇ ಬರ್ತೀನಿ. ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ. ಬಹಳ ಆಟ ಆಡಿದ್ದೀರಿ ಗೊತ್ತಿದೆ ಶಿವಕುಮಾರ್ ಅವರು. ಕುಮಾರಸ್ವಾಮಿ ಹೇಳಿದ್ನ ಗಮನಿಸಿದ್ದೇವೆ. ಮೊದಲಿಂದ ಕೂಡ ನನ್ನ ಜೈಲಿಗೆ ಹಾಕ್ಸ್ಲೇಬೇಕು ಅಂತ ಹೇಳಿ ಬಹಳ ಸಂಕಲ್ಪ ಮಾಡಿ ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಪಾಪ ಒಳ್ಳೇದಾಗಲಿ ಅವ್ರಿಗೆ, ಅವರ ಆಸೆ ಯಾವ ವ್ಯಕ್ತಪಡಿಸಿದ್ದಾರೆ, ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆಲ್ಲ ನಾನು ಹಬ್ಬ ಆಗಲಿ ಉತ್ತರ ಕೊಡ್ತೀನಿ. ಹೌದು ಸಿ ಮೊದಲಿಂದ ಕೂಡ ಅವ್ರ ಕುಟುಂಬದ ನನ್ನ ಮೇಲೆ ದೊಡ್ಡ ಷಡ್ಯಂತ್ರ, ಇವತ್ತೇನಲ್ಲ, ಹಿಂದೆ ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ಎಲ್ಲರ ಮೇಲೂ ಈ ರೀತಿ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದ ಪ್ರಯತ್ನ ಮಾಡಿದ್ರು. ಅದಾದ್ಮೇಲೆ ಬೇಕಾದಷ್ಟು ಕೇಸ್ಗಳು ಹಾಕ್ಸಿದ್ರು. ಈಗೂ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಜೈಲಿಗೆ ಹೋಗುವಂಥ ದಿನ ಹತ್ರ ಬಂದಿದೆ ಅಂತ. ಅದಕ್ಕೂ ಉತ್ತರ ಕೊಡ್ತೀನಿ, ಅವ್ರಿಗೂ ಉತ್ತರ ಕೊಡ್ತೀನಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ನೀವೆಲ್ಲ, ಇದು ಎಲ್ಲರೂ ಒಂದು ಕೊನೆ ಆಗಬೇಕು. ನಿಮ್ದು ಯಾವ್ದಾದ್ರು ಒಂದು ಚಾನಲ್ಗೆ, ಪ್ರಸಿದ್ಧವಾದ ಚಾನಲ್ಗೆ ಕರೀರಿ, ಪಕ್ಕದಲ್ಲಿ ಅವ್ರನ್ನೂ ಕುಂಡ್ರಿಸ್ಕೊಳ್ಳಿ, ನನ್ನೂ ಕುಂಡ್ರಿಸ್ಕೊಳ್ಳಿ. ಹಿಂದೆ ಸಾತ್ತೂರಲ್ಲಿ ನಡೆದಿತ್ತಲ್ಲ ಮ್ಯಾಚ್ 2020, ಹಂಗೆ ನಡೀಲಿ. ನಾನು ಅಸೆಂಬ್ಲಿಲಿ ಕರೆದಿದ್ದೆ, ಪಾಪ ಪಾರ್ಲಿಮೆಂಟ್ ಹೊಂಟೋದ್ರು. ಇನ್ನು ಬೇರೆ ಅವ್ರ ಪಾರ್ಟಿಯವ್ರ ಜೊತೆ ಮಾತಾಡೋದ್ರಲ್ಲಿ ಏನು ಅರ್ಥ ಇದೆ? ಅವರೆಲ್ಲ ನನ್ನ ಲೆವೆಲ್ಗೆ ಅಲ್ಲ ಅವರೆಲ್ಲ. ಸೊ ಅದಕ್ಕೆ ಅವ್ರನ್ನೇ ಕರೆದ್ಬಿಡಿ, ನೀವೆಲ್ಲ ಫಿಕ್ಸ್ ಮಾಡಿಬಿಡಿ. ಭಾಳ ಸತಿ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೆ, ಈಗೂ ಹೇಳ್ತಾ ಇದ್ದೀನಿ. ಸುಮ್ಮನೆ ಇಟ್ ಅಂಡ್ ರನ್ ಮಾಡೋದಲ್ಲ. ನಾನೇನೇನು ಮಾಡಿದ್ದೀನಿ ಅಂತ ಏನೇನು ಅವ್ರು ಹೇಳ್ತಾವ್ರಲ್ಲ, ನಂದು ಅವ್ರದ್ದು ಎಲ್ಲ ಚರ್ಚೆ ಆಗಲಿ. ಅವ್ರ ಕುಟುಂಬದ್ದು ನನ್ನ ಹತ್ರ ಇರೋವಂಥ ಅಗಾಧವಾದಂಥ ಭಂಡಾರದಿಂದ ನಾನು ತೆಗಿತೀನಿ, ಅವರು ಎಲ್ಲ ಭಂಡಾರದಿಂದ ತೆಗೆದು ಅವರು ಜನರ ಮುಂದೆ ಇಟ್ಬಿಡ್ಲಿ. ಸೊ ಜಲ್ದಿ ಪಾಪ ಅವರು ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೇ ಜಡ್ಜು, ಜೈಲಿಗೆ ಹಾಕೋದು ಅವರೇ ತಾನೇ, ಜಡ್ಜೇ ತಾನೇ ಜೈಲು ಕಳಿಸೋರು, ಅವರೇ ಜಡ್ಜ್ ಆಗ್ಬಿಟ್ಟಿದ್ದಾರೆ. ಅವರು ಬರಲ್ಲ, ನೀವು ಬರ್ಬೋದೇನು, ಅವರು ಬರಲ್ಲ, ಅವರು ಬರ್ತೀನಿ ಅಂದಾಗ ನೀವು ಬರ್ತಿರೋ ಇಲ್ಲೋ. ಸೊ ಇದಾಗದೇ ಇರುವಂಥ ಕತೆ. ಒಂದು ಸಜೆಷನ್ನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಇವ್ಯಾವುದು ಬೇಡ, ಕೋರ್ಟ್ ಅನ್ನೋದಿದೆ, ಕೋರ್ಟಲ್ಲಿ ಕೇಳಿ, ನನ್ನ ವಿರುದ್ಧ ಹಿಂಗೆ ಹೇಳ್ತಾ ಇದ್ದಾರೆ, ದಯವಿಟ್ಟು ಈ ವಿಚಾರದಲ್ಲಿ ನೋಡಿ ಅಂಥೇಳಿ ಮುಗಿದೋಗುತ್ತೆ. ಅದೇನು ಮಾಧ್ಯಮದವ್ರು ನೀವು ಕರೀರಿ ನಾವು ಕರೀರಿ ಅಂತ ಹೇಳೋದು, ಬರಲ್ಲ, ಆಗಲ್ಲ, ಹೋಗೋ ಮಾತಲ್ಲ. ಹಾಗಾಗಿನೇ ಹಿಂಗೆ ಆಗ್ತಾ ಇರೋದು.